ಕೇರಳ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಹೋದ ಸಚಿವ ಜಮೀರ್ ಖಾನ್ ದಾವಣಗೆರೆ ಬಾಗಲಕೋಟೆಗೆ ಯಾಕೆ ಹೋಗಿಲ್ಲ? ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಇವರಿಗೆ ಟಿಕೆಟ್ ನೀಡಬೇಕೆಂದು ಸಚಿವ ಜಮೀರ್ ಅಹಮದ್ ಖಾನ್ ಬಿಗಿಪಟ್ಟು ಹಿಡಿದಿದ್ರು. ಈ ಸಂಬಂಧ ಸಚಿವ ಎಸ್ ಮಲ್ಲಿಕಾರ್ಜುನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಬಹಿರಂಗವಾಗಿಯೇ ಜಮೀರ್ ಅಹಮದ್ ಖಾನ್ಗೆ ಏಕವಚನದಲ್ಲಿ ನಿಂದನೆ ಕೂಡ ಮಾಡಿದರು. ಇದು ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಇನ್ನೊಂದೆಡೆ ತಮ್ಮ ಸಮುದಾಯಕ್ಕೆ ಟಿಕೆಟ್ ಕೈತಪ್ಪಿದ್ದರಿಂದ ಜಮೀರ್ ಅವರು ಅಸಮಾಧಾನಗೊಂಡಿದ್ದು ಚುನಾವಣಾ ಪ್ರಚಾರದಿಂದ ದೂರ ಇದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಇವರ ಅಭಿಮಾನಿಗಳು ಹಾಗೂ ಮುಸ್ಲಿಂ ಸಮುದಾಯದವರು ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಇವರನ್ನು ಕರೆಯಿಸಿ ಎಂದು ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿರುವ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಲು ಸಚಿವ ಜಮೀರ್ ಇನ್ನಿಲ್ಲದಂತಹ ಒಂದು ಸರ್ಕಸನ್ನು ಮಾಡಿದರು. ಆದರೆ ಮುಸ್ಲಿಂ ಮುಖಂಡ ಸಾದಿಕ್ ಅವರಿಗೆ ಟಿಕೆಟ್ ಕೊಡಿ, ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಜಮೀರ್ ಅವರು ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಆಗ್ರಹಿಸಿದ್ರು ಕೂಡ, ಭರವಸೆ ಕೂಡ ನೀಡಿದರು. ಆದರೆ ಹೈಕಮಾಂಡ್ ಶಾಮನೂರ್ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಇನ್ನೊಂದೆಡೆ ಎಸ್ ಮಲ್ಲಿಕಾರ್ಜುನ ನೀಡಿರುವಂತಹ ಹೇಳಿಕೆಗಳಿಂದ ಸಹ ಸಿಎಂ ಸಿದ್ದರಾಮಯ್ಯ ಇವರ ಆಪ್ತ ಸಚಿವ ಜಮೀರ್ ಅಹಮದ್ ಅವರು ಮುನಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇದ್ದರೂ ಸಹ ಪ್ರಚಾರದಿಂದ ಅವರು ದೂರ ಉಳಿದಿದ್ದಾರೆ. ಯಾಕೆ ಎಂಬಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದರೆ ಕೇರಳ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಮಾಡೋಕ್ಕೆ ಅಲ್ಲೇ ಠಿಕಾಣಿ ಹೂಡಿರುವಂತಹ ಸಚಿವ ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದತ್ತ ಮುಖ ಹಾಕಿಯೂ ನೋಡ್ತಾ ಇಲ್ಲ ಎಂಬುದು ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು. ಸದ್ಯಕ್ಕೆ ಇದೇ ಅಪ್ಡೇಟ್. ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.